स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। जननीं शारदां देवीं रामकृष्णं जगद्गुरुं पादपद्मे तयो श्रित्वा प्रणमामि मुहुर्मुहुः। नमः श्री यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಅಂದರೆ ಜನವರಿ 12ನೇ ತಾರೀಕನ್ನು ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಆದ್ದರಿಂದ ಯುವಕರಿಗೆ ವಿವೇಕಾನಂದರ ಸಂದೇಶ. ಸ್ವಾಮಿ ವಿವೇಕಾನಂದರು ಯಾವ ರೀತಿಯ ಯುವಕರನ್ನ ಬಯಸ್ತಾ ಇದ್ರು, ಯಾವ ರೀತಿಯ ಯುವಕರಿದ್ದರೆ ನಮ್ಮ ದೇಶ ಚೇಂಜ್ ಆಗುತ್ತೆ, ಯುವಕರಲ್ಲಿ ಯಾವ ಯಾವ ಸದ್ಗುಣಗಳಿರಬೇಕು, ಯಾವ ಯಾವ ಗುಣಗಳಿದ್ದರೆ ವ್ಯಕ್ತಿ ಒಳ್ಳೆಯವನಾಗ್ತಾನೆ, ಅದರಿಂದ ಸಮಾಜಕ್ಕೆಲ್ಲ ಒಳ್ಳೇದಾಗುತ್ತೆ ಅಂತೇಳಿ ಕೆಲವು ವಿವೇಕಾನಂದರ ಭಾವನೆಗಳು. ವಿವೇಕಾನಂದರು ಹೇಳ್ತಾರೆ, ಎಲ್ಲ ವಿದ್ಯಾಭ್ಯಾಸಗಳ ಗುರಿ ಚಾರಿತ್ರ್ಯ ನಿರ್ಮಾಣ. ಒಬ್ಬ ವ್ಯಕ್ತಿಯ ನಡೆ ನುಡಿ ಎಲ್ಲವೂ ಕೂಡ ಶುದ್ಧವಾಗಿರ್ಬೇಕು ಅಂತ ವ್ಯಕ್ತಿಗೆ ಅಪಾರವಾದ ಒಂದು ಶಕ್ತಿ ಇರುತ್ತದೆ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ವಿ ವಾಂಟ್ ಮ್ಯಾನ್ ಮೇಕಿಂಗ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಜುಕೇಶನ್. ಎಜುಕೇಶನ್ ಅಂತ ಹೇಳಿದ್ರೆ, ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನ ಚಾರಿತ್ರ್ಯವನ್ನ ರೂಪಿಸ್ಕೊಳ್ಬೇಕು. ಅಂತ ವ್ಯಕ್ತಿ ಮಾತ್ರವು ಎಂಥ ಸಮಸ್ಯೆಗಳನ್ನಾದ್ರೂ ಕೂಡ ಎದುರಿಸಿ ನಿಲ್ಲಬಲ್ಲ. ಅದರಿಂದ ವಿವೇಕಾನಂದ ಹೇಳ್ತಾರೆ, ಈ ಚಾರಿತ್ರ್ಯ ಯಾರಿಗಿರುತ್ತೋ ಅವ್ರು ಹೆಂಗಾಗುತ್ತಾರೆ, ಅವರಿಂದ ಜಗತ್ತಿಗೆ ಏನಾಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಜಗತ್ತಿಗೆ ಬೇಕಾಗಿರುವುದು ಶುದ್ಧ ಚಾರಿತ್ರ್ಯ. ಯಾರ ಜೀವನದಲ್ಲಿ ನಿರಂತರವೂ ನಿಸ್ವಾರ್ಥ ಪ್ರೇಮ ತ್ಯಾಗಗಳು ನಂದಾದೀವಿಗೆಯಂತೆ ಉರಿಯುತ್ತಿರುವವೋ ಅಂತ ಪುಣ್ಯಾತ್ಮರು ಜಗತ್ತಿಗೆ ಬೇಕಾಗಿದ್ದಾರೆ. ಆ ಪ್ರೇಮವೇ ಪ್ರತಿಯೊಂದು ಮಾತಿನಲ್ಲೂ ಸಿಡಿಲಿನಂತ ಪರಿಣಾಮವನ್ನು ಉಂಟು ಮಾಡಬಲ್ಲದು. ಯಾವಾಗ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಚಾರಿತ್ರ್ಯ ಶುದ್ಧ ಇರುತ್ತೋ ಆ ವ್ಯಕ್ತಿಗೆ ಅಪಾರವಾದ ಶಕ್ತಿ ಬರುತ್ತೆ. ಆ ವ್ಯಕ್ತಿಯ ಮಾತಿಗೆ ಒಂದು ಶಕ್ತಿ ಇರ್ತದೆ. ಅವನು ಸಮಾಜದಲ್ಲಿ ಏನ್ ಬೇಕಾದ್ರೂ ಮಾಡಬಲ್ಲ. ಆ ಚಾರಿತ್ರ್ಯದ ಜೊತೆಗೆ ಅವ್ರು ಹೇಳ್ತಾರೆ, ನಿಸ್ವಾರ್ಥತೆ ಇರಬೇಕು. ಇವತ್ತಿನ ಸಮಾಜ, ಒಬ್ಬ ಕವಿಗಳು ಹೇಳುವ ಹಾಗೆ, ಹಿಂದಿನ ಕಾಲದಲ್ಲಿ ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ, ನಡೆದಿತ್ತು ಧೀರರ ದಿಂಡು. ಏನೋ ಒಂದು ಸಾಧನೆ ಮಾಡಕ್ ಹೋಗ್ತಾ ಇತ್ತು ಜೀವನದಲ್ಲಿ ಜನ ಎಲ್ಲರೂ ಕೂಡ, ಯುವಕರೆಲ್ಲರೂ ಕೂಡ. ಈಗಿನ ಅವಸ್ಥೆ ಏನಾಗಿದೆ, ಈಗಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಮುಂದೆ ಗುರಿ ಇಲ್ಲ, ಹಿಂದೆ ಗುರುವಿಲ್ಲ, ನಡೆದಿದೆ ಹೇಡಿಗಳ ಹಿಂಡು. ಅಂದ್ರೆ ಗುರಿ ಇಲ್ಲದೆ ಹೋಗ್ತಾ ಇದ್ದಾರೆ. ಆದ್ರೆ ಅಂತ ಯುವಕರಲ್ಲಿಯೂ ಕೂಡ ನಾವು ಚಾರಿತ್ರ್ಯವನ್ನ ಕೊಟ್ಬಿಟ್ಟು ಅಂಥವರನ್ನ ಪ್ರಾಮಾಣಿಕರನ್ನಾಗಿ, ನಿಸ್ವಾರ್ಥಿಗಳನ್ನಾಗಿ, ದೇಶ ಪ್ರೇಮಿಗಳನ್ನಾಗಿ, ತ್ಯಾಗಿಗಳನ್ನಾಗಿ ಮಾಡಿದರೆ ಒಂದು ಅದ್ಭುತವಾದ ಸಮಾಜವನ್ನ ನಿರ್ಮಾಣ ಮಾಡಬಹುದು ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅದನ್ನೇ ಮುಂದುವರಿಸ್ತಾ ಹೇಳ್ತಾರೆ, ಸತ್ಯ ಪ್ರೇಮ ಮತ್ತು ನಿಷ್ಕಪಟ್ಯದ ಎದುರಿಗೆ ಯಾವುದೂ ನಿಲ್ಲಲಾರದು. ಈ ಸತ್ಯಕ್ಕೆ ಅಷ್ಟು ಶಕ್ತಿ ಇರುತ್ತದೆ, ನಿಷ್ಕಪಟಗೆ ಅಷ್ಟು ಶಕ್ತಿ ಇರುತ್ತದೆ, ಮತ್ತು ಪ್ರೇಮಕ್ಕೆ ಅಷ್ಟು ಶಕ್ತಿ ಇರುತ್ತದೆ. ನೀನು ನಿಷ್ಕಪಟಿಯೇ, ಸಾಯುವವರೆಗೂ ಸ್ವಾರ್ಥ ರಹಿತನಾಗಿರುವೆಯಾ, ಪ್ರೀತಿಸುವೆಯಾ, ಆಗಿದ್ದರೆ ಭಯಪಡಬೇಡ. ನೋಡಿ, ಇವತ್ತೆಲ್ಲವೂ ಕೂಡ ನಮ್ಮನ್ನ ಭಯ ಆವರಿಸಿದೆ. ಯಾಕಂತ ಹೇಳಿದ್ರೆ ವಿವೇಕಾನಂದ ಹೇಳ್ತಾರೆ, ನಾವೆಲ್ಲರೂ ಕೂಡ ದುರ್ಬಲರು, ಅದರಿಂದ ಭಯ ಆವರಿಸಿದೆ. ದೈಹಿಕವಾಗಿ ನಾವು ದುರ್ಬಲರು, ಮಾನಸಿಕವಾಗಿ ದುರ್ಬಲರು, ನೈತಿಕವಾಗಿ ದುರ್ಬಲರು, ಅದೇ ರೀತಿ ಆಧ್ಯಾತ್ಮಿಕವಾಗಿ ಕೂಡ ನಾವು ದುರ್ಬಲರಾಗಿದ್ರಿಂದ ಎಲ್ಲೆಲ್ಲಿ ನೋಡಿದ್ರೂ ಕೂಡ ಕತ್ತಲೆ ನಮ್ಮನ್ನು ಆವರಿಸಿದೆ. ಕತ್ತಲೆ ಅಂತ ಹೇಳಿದ್ರೆ ಭಯದ ಒಂದು ವಾತಾವರಣ ನಿರ್ಮಾಣವಾಗಿದೆ. ಅದರಿಂದ ನಮಗೆ ಆ ನಿರ್ಭೀತಿ ಬರ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಆ ಚಾರಿತ್ರ್ಯ ಇರಬೇಕು, ನಿಸ್ವಾರ್ಥ ಇರಬೇಕು, ಸತ್ಯ ಇರಬೇಕು, ಪ್ರೇಮ ಇರಬೇಕು. ವಿವೇಕಾನಂದ ಹೇಳ್ತಾರೆ, ನೀನು ಸಾಯುವವರೆಗೂ ನಿಷ್ಕಪಟಿ ಆಗಿರಬಲ್ಲೆಯಾ, ನಿಸ್ವಾರ್ಥಿ ಆಗಿರುವೆಯಾ, ಪ್ರೀತಿಸುವೆಯಾ, ಆಗಿದ್ದರೆ ಭಯಪಡಬೇಡ, ಮೃತ್ಯುವಿಗೂ ಭಯಪಡಬೇಡ, ಧೈರ್ಯದಿಂದಿರು, ಕೆಲಸವನ್ನು ಮುಂದುವರಿಸು, ಸಹನೆ ಮತ್ತು ಸತತ ಪ್ರಯತ್ನ ಇದೊಂದೇ ಏಕಮಾತ್ರ ಆದಿ, ಮುಂದೆ ಹೋಗು. ಸಹನೆ, ಪಾವಿತ್ರ್ಯ, ಧೈರ್ಯ ಮತ್ತು ದೃಢವಾದ ಕಾರ್ಯ
ಇವನ್ನು ನೆನಪಿನಲ್ಲಿಡು. ಎಲ್ಲಿಯವರೆಗೂ ನೀನು ಪರಿಶುದ್ಧ ಹೃದಯಾಗಿ ನಿನ್ನ ನೀತಿ ನಿಷ್ಠೆಗಳನ್ನು ಮೀರುವುದಿಲ್ಲವೋ ಅಲ್ಲಿಯವರೆಗೂ ನೀನೆಂದು ಅಪಜಯ ಹೊಂದುವುದಿಲ್ಲ. ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕಾದ್ರೆ ಈ ಶ್ರೇಷ್ಠ ಗುಣಗಳು ಪ್ರತಿಯೊಬ್ಬ ಯುವಕನಲ್ಲೂ ಕೂಡ ಮನೆ ಮಾತಾಗಿರ್ಬೇಕಾಗುತ್ತೆ. ಅವನ ಒಂದು ಅಣುವಿನಲ್ಲೂ, ಒಂದು ಕಣ ಕಣ ರಕ್ತದಲ್ಲೂ ಕೂಡ ಈ ಸದ್ಗುಣಗಳು ಅವನನ್ನು ನಿರಂತರವಾಗಿ ಆವರಿಸಬೇಕು. ಆಗ ವಿವೇಕಾನಂದ ಹೇಳ್ತಾರೆ, ಜಗನ್ಮಾತೆ ನಿನ್ನೆಂದಿಗೂ ಕೈ ಬಿಡುವುದಿಲ್ಲ. ಮತ್ತೆ ಏನಾಗುತ್ತೆ ಈ ಚಾರಿತ್ರ್ಯ ಇದ್ರೆ ಮುಂದುವರೆಸ್ತಾ ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸತ್ಯಸಂಧತೆ, ಪರಿಶುದ್ಧತೆ, ನಿಸ್ವಾರ್ಥತೆ ಎಲ್ಲಿಯಾದರೂ ಇವು ಇದ್ದಲ್ಲಿ ಇವನ್ನು ಹೊಂದಿರುವವನ್ನು ನಿರ್ಮೂಲ ಮಾಡುವ ಶಕ್ತಿ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಇಲ್ಲವೇ ಇಲ್ಲ. ಯಾವಾಗ ಒಬ್ಬ ವ್ಯಕ್ತಿ ಅಂದ್ರೆ ಅವನ ಚಾರಿತ್ರ್ಯ ನಿಸ್ವಾರ್ಥದಿಂದ, ಸತ್ಯದಿಂದ ಮತ್ತು ಪರಿಶುದ್ಧತೆಯಿಂದ ಕೂಡಿರುತ್ತೋ ಅಂತ ವ್ಯಕ್ತಿಯನ್ನ ನಾಶ ಮಾಡತಕ್ಕಂಥ ಶಕ್ತಿ ಈ ಜಗತ್ತಿನಲ್ಲಿ ಅಷ್ಟೇ ಅಲ್ಲ, 3 ಲೋಕದಲ್ಲೂ ಕೂಡ ಯಾವುದು ಕೂಡ ಇಲ್ಲ ಅಂತ ಹೇಳ್ತಾರೆ. ವಿವೇಕಾನಂದ ಹೇಳ್ತಾರೆ, ಈ ಚಾರಿತ್ರ್ಯಕ್ಕೆ ಮಾತ್ರ ಎಲ್ಲ ಕಷ್ಟಗಳನ್ನ ದೂರ ಮಾಡಿ ಮುಂದುವರೆದು ಹೋಗತಕ್ಕಂಥ ಶಕ್ತಿ ಇರತಕ್ಕಂಥದ್ದು. ಯಾವ ತಂದೆ ತಾಯಿಗಳಾಗಲಿ, ಗುರುಗಳಾಗಲಿ, ಸಮಾಜ ಆಗಲಿ ತಮ್ಮ ಮಕ್ಕಳಿಗೆ ಚಾರಿತ್ರ್ಯವನ್ನ ಬಿಟ್ಟು ಬೇರೆ ಎಲ್ಲ ವಿದ್ಯೆಯನ್ನು ಕೊಟ್ಟರಂತಾದ್ರೆ ಅವರು ತಮ್ಮ ಮಕ್ಕಳಿಗೆ ಅನ್ನದ ಬದಲು ಕಲ್ಲು ಕೊಡ್ತಾರೆ ಅಂತ ಹೇಳ್ತಾರೆ. ನಮ್ಮನ್ನ ಒಬ್ಬ ವ್ಯಕ್ತಿಯನ್ನಾಗಿ ಮಾಡ್ಬೇಕಾದ್ರೆ, ಒಂದು ಶಕ್ತಿಯನ್ನ ಮಾಡ್ಬೇಕಾದ್ರೆ ಅದಕ್ಕೆಲ್ಲ ಇರತಕ್ಕಂಥ ಒಂದು ಹಿಂದೆ ಇರತಕ್ಕಂಥ ಒಂದು ರಹಸ್ಯ ಅಂತ ಹೇಳಿದ್ರೆ ಈ ಚಾರಿತ್ರ್ಯ ನಿರ್ಮಾಣ. ಅದಕ್ಕೆ ವಿವೇಕಾನಂದರು ಅವ್ರು ಹೇಳ್ತಾರೆ, ಎಲ್ಲಾ ವಿದ್ಯೆಗಳ ಒಂದು ಸಾರವೇ ಈ ಚಾರಿತ್ರ್ಯ. ಅಂದ್ರೆ ಒಬ್ಬ ವ್ಯಕ್ತಿಯ ನಡತೆ. ಖಿನ್ನನಾಗಬೇಡ, ಎಂದಿಗೂ ಗುರುವಿನಲ್ಲಿ ಭಕ್ತಿ ಇಟ್ಟು ನಿನ್ನ ಭಕ್ತಿ ಕುಗ್ಗದಿರಲಿ, ದೇವರಲ್ಲಿಟ್ಟ ನಂಬಿಕೆ ಜಾರದಿರಲಿ. ನನ್ನ ಮಗು, ಎಲ್ಲಿಯವರೆಗೂ ಈ 3 ಗುಣಗಳು ನಿನ್ನಲ್ಲಿರುತ್ತವೆಯೋ ಅಲ್ಲಿವರೆಗೂ ಯಾವುದು ನಿನಗೆ ತೊಂದರೆ ಮಾಡಲಾರದು. ನನ್ನ ಕೆಚ್ಚದೆಯ ಮಕ್ಕಳಿರ, ಕೆಲಸ ಮಾಡಿ. ನೋಡಿ, ಇದು ವಿವೇಕಾನಂದರಿಗೆ ವಿವೇಕಾನಂದರ ಕರೆ ಯುವಕರಿಗೆ. ನೀವೆಲ್ಲರೂ ಕೂಡ ವಿವೇಕಾನಂದ ಹೇಳ್ತಾರೆ, ಮುಂದೆ ನನ್ನ ಮಕ್ಕಳು ಬರಲಿಕ್ಕಿದ್ದಾರೆ, ಅವರೆಲ್ಲರೂ ಕೂಡ ಸಿಂಹ ಸದೃಶ ವ್ಯಕ್ತಿಗಳಾಗಿ ಈ ಜಗತ್ತಿನಲ್ಲಿ ಸೇವೆಯನ್ನ ಮಾಡ್ತಾರೆ. ಈ ಪುರುಷ ನಿರ್ಮಾಣದ ಅವಶ್ಯಕತೆ ಯಾಕೆ? ಆ ಪುರುಷ ನಿರ್ಮಾಣ ಅಂದ್ರೆ ಏನು? ಆ ವ್ಯಕ್ತಿತ್ವ ನಿರ್ಮಾಣ ಅಂದ್ರೆ ಏನ್ ಹೇಳ್ತಾರೆ ವಿವೇಕಾನಂದರು? ನಮ್ಮ ಆದರ್ಶ ಎಲ್ಲ ಇರತಕ್ಕಂಥದ್ದು ಆ ಉಪನಿಷತ್ತುಗಳಲ್ಲಿ. ಆ ಉಪನಿಷತ್ತುಗಳನ್ನ ಕಂಡುಹಿಡಿರ್ತಕ್ಕಂಥ ಋಷಿಗಳಲ್ಲಿ. ಅವ್ರು ಹೇಳ್ತಾರೆ, ಆ ಋಷಿಗಳೆಲ್ಲ ಹೊರಟೋದ್ರು, ಅವ್ರ ಜೊತೆಗೆ ಅವ್ರು ಹೇಳಿದಂತ ಎಲ್ಲವೂ ಕೂಡ ಹೊರಟೋಯ್ತು. ಈಗ ಮತ್ತೆ ನೀವು ಆ ಋಷಿಗಳಾಗಬೇಕು. ನಿಮ್ಮ ಆ ಸಂದೇಶವನ್ನ ನೀವೇ ತರಬೇಕು. ನೀವು ಆ ರೀತಿಯನ್ನ ಪಾಲಿಸಬೇಕು. ಅಂತ ವ್ಯಕ್ತಿತ್ವವನ್ನು ಪಾಲಿಸಬೇಕಾದ್ರೆ ನಮ್ಮ ಚಾರಿತ್ರ್ಯದಲ್ಲಿ ಅವರು ಬಹಳ ಮುಖ್ಯವಾಗಿ ಹೇಳ್ತಾರೆ. ಇವತ್ತಿನ ಯುವಕರಲ್ಲಿ ತುಂಬಾ ಇಲ್ಲದೆ ಇರತಕ್ಕಂಥ ಒಂದು ವಿಶೇಷವಾದ ಗುಣ ಅಂತ ಹೇಳಿದ್ರೆ ಆ ಗುಣವನ್ನ ಅವರು ಒತ್ತಿ ಒತ್ತಿ ಹೇಳ್ತಾರೆ. ಪ್ರತಿಯೊಬ್ಬ ಯುವಕನಲ್ಲೂ ಕೂಡ ಈ ವಿಶೇಷವಾದ ಗುಣ ಇರಬೇಕು. ಆ ಒಂದು ಗುಣದಿಂದನೇ ಒಬ್ಬ ವ್ಯಕ್ತಿಗೆ ದೈಹಿಕವಾಗಿ, ಮಾನಸಿಕವಾಗಿ, ನೈತಿಕವಾಗಿ ಆಧ್ಯಾತ್ಮಿಕ ಶಕ್ತಿ ಬರುತ್ತೆ. ಆ ಶಕ್ತಿ ಯಾವುದು, ಆ ಗುಣ ಯಾವುದು ಅಂತ ಹೇಳಿದ್ರೆ ಬ್ರಹ್ಮಚರ್ಯ ಪಾಲನೆ. ಈ ಬ್ರಹ್ಮಚರ್ಯದ ಅವಶ್ಯಕತೆ ಬಹಳ ಇದೆ. ಇವತ್ತೆಲ್ಲ ನಮ್ಮ ಮಕ್ಕಳು ಈ ಬ್ರಹ್ಮಚರ್ಯವನ್ನ ಪಾಲಿಸದೆ ದುರ್ಬಲರಾಗ್ತಾ ಇದ್ದಾರೆ. ದೈಹಿಕವಾಗಿ ದುರ್ಬಲರಾಗ್ತಾರೆ, ಮಾನಸಿಕವಾಗಿ ದುರ್ಬಲರಾಗ್ತಾರೆ, ಅದೇ ರೀತಿ ಆಧ್ಯಾತ್ಮಿಕವಾಗಿ ದುರ್ಬಲರಾಗ್ತಾರೆ. ನೋಡಿ, ಅದಕ್ಕೆ ಕಾರಣವನ್ನು ಕೊಡ್ತಾರೆ ವಿವೇಕಾನಂದ. ಎಷ್ಟು ಚೆನ್ನಾಗಿದೆ. ಯಾವ ಶಕ್ತಿಯನ್ನು ಉತ್ಪನ್ನ ಮಾಡುವುದಕ್ಕೆ ಆಗುವುದಿಲ್ಲ. ನಮ್ಮ ಜಗತ್ತಿನಲ್ಲಿ ಯಾವುದನ್ನು ಉತ್ಪನ್ನ ಮಾಡಕ್ಕಾಗಲ್ಲ, ಹೊಸದಾಗಿ ಸೃಷ್ಟಿ ಮಾಡಕ್ಕಾಗಲ್ಲ. ಆದರೆ ಇರುವ ಶಕ್ತಿಯನ್ನು ಬೇರೆ ದಾರಿಗೆ ತಿರುಗಿಸಬಹುದು. ನಮ್ಮಲ್ಲಿ ಆಗಲೇ ಜಾಗೃತ ಆಗಿರ್ತಕ್ಕಂಥ ಶಕ್ತಿಯನ್ನ ಸರಿಯಾದ ದಾರಿಯಲ್ಲಿ ತಿರುಗಿಸಿದ್ರೆ ಅದು ನಮಗೆ ಉಪಯೋಗ ಬರುತ್ತೆ. ಹೇಗೆ ವೇಸ್ಟ್ ಆಗಿ ಹೋಗಿರ್ತಕ್ಕಂಥ ಒಂದು ನದಿಯನ್ನ ನಾವು ಅದಕ್ಕೆ ಅಣೆಕಟ್ಟನ್ನ ಕಟ್ಟಿ ನಮಗೆ ಬೇಕಾದಾಗಿ ಉಪಯೋಗಿಸಬಹುದು. ಅದೇ ರೀತಿಯಲ್ಲಿ ನಮ್ಮ ಒಳಗಡೆ ಇರತಕ್ಕಂಥ ಶಕ್ತಿಯನ್ನೆಲ್ಲ ನಿಗ್ರಹಿಸಿ ಅದನ್ನ ಸರಿದಾರಿಗೆ ತಿರುಗಿಸಿದ್ರೆ ಅದೊಂದು ಶಕ್ತಿ ಆಗಬಲ್ಲದು. ಆದ ಕಾರಣ ಆಗಲೇ ನಮ್ಮಲ್ಲಿರುವ ಅದ್ಭುತ ಶಕ್ತಿಯನ್ನು ನಿಗ್ರಹಿಸುವುದನ್ನು ಕಲಿತುಕೊಂಡು ನಮ್ಮ ಇಚ್ಛಾಶಕ್ತಿಯ ಮೂಲಕ ಅದು ಕೇವಲ ಮೃಗಿಯ ಆನಂದದಲ್ಲಿ ವ್ಯರ್ಥವಾಗದಂತೆ ಅದನ್ನು ಆಧ್ಯಾತ್ಮಿಕ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳಬೇಕು. ನಮ್ಮಲ್ಲಿ ಆಲ್ರೆಡಿ ಶಕ್ತಿ ಉತ್ಪನ್ನ ಆಗ್ತಾ ಇದೆ. ಆ ಶಕ್ತಿಯನ್ನ ನಾವು ಪರಿವರ್ತಿಸಬೇಕು. ಸ್ಥೂಲವಾದ ಶಕ್ತಿಯನ್ನ ಸೂಕ್ಷ್ಮ ಶಕ್ತಿಯನ್ನಾಗಿ, ಮೃಗಿ ಶಕ್ತಿಯನ್ನ ಆಧ್ಯಾತ್ಮಿಕ ಶಕ್ತಿಯನ್ನಾಗಿ ನಾವು ಅದನ್ನ
ಪರಿವರ್ತಿಸೋದನ್ನ ಕಲ್ತ್ರೆ ಪ್ರತಿಯೊಬ್ಬ ಯುವಕರು ಕೂಡ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಾಗಬಲ್ಲರು ಅಂತ ಹೇಳ್ತಾರೆ. ಮೃಗಿಯ ಆನಂದದಲ್ಲಿ ವ್ಯರ್ಥವಾಗದಂತೆ ಅದನ್ನು ಆಧ್ಯಾತ್ಮಿಕ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳಬೇಕು. ಎಲ್ಲ ನೀತಿ ಮತ್ತು ಧರ್ಮದ ತಳಹದಿಯೇ ಬ್ರಹ್ಮಚರ್ಯ ಎಂದು ಸ್ಪಷ್ಟವಾಗಿದೆ. ಈ ಬ್ರಹ್ಮಚರ್ಯದ ಒಂದು ಕಲ್ಪನೆಯೇ ಇವತ್ತು ನಮ್ಮ ಸಮಾಜದಿಂದ ಹೊರಟೋಗ್ತಾ ಇದೆ. ಈಗ ವಾಪಸ್ಸು ನಮ್ಮ ಮಕ್ಕಳಿಗೆ ನಾವು ಆ ಬ್ರಹ್ಮಚರ್ಯದ ಒಂದು ಆದರ್ಶವನ್ನು ಕೊಟ್ಟು, ಆ ಸಜ್ಜೀವನದ ಒಂದು ಸಚ್ಚಾರಿತ್ರ್ಯದ ಒಂದು ಆದರ್ಶವನ್ನು ಕೊಟ್ಟು ನಮ್ಮ ಮಕ್ಕಳನ್ನ ಶಕ್ತಿಯುತರನ್ನಾಗಿ ಮಾಡ್ತು ಅಂತ ಹೇಳಿದ್ರೆ ನಾವು ಒಂದು ಶ್ರೇಷ್ಠವಾದ ಒಂದು ಸಮಾಜವನ್ನ, ಒಂದು ದೇಶವನ್ನ ನಿರ್ಮಾಣ ಮಾಡಬಹುದು. ವಿವೇಕಾನಂದರ ಎಲ್ಲ ಸಂದೇಶದ ಸಾರಿವೆ ಈ ಚಾರಿತ್ರ್ಯ ನಿರ್ಮಾಣ. ಅಂತ ಶಕ್ತಿಯನ್ನ ವಿವೇಕಾನಂದರು ಎಲ್ಲ ಯುವಕರ ಹೃದಯದಲ್ಲಿ ಜಾಗೃತಗೊಳಿಸಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ಜೈ ರಾಮಕೃಷ್ಣ. ಈಗಿನ ಯುವಕರಿಗೆ ಒಂದು ಸಲಹೆ, ಈಗ ನಮಗೇನಾಗಿದೆ ಅಂತ ಹೇಳಿದ್ರೆ ಒಂದು ಆದರ್ಶ ಇಲ್ಲದಂಗೆ ಆಗಿದೆ. ಇಂದಿನ ಯುವಕರು ವಿವೇಕಾನಂದರು ಹೇಳುವ ಹಾಗೆ ಒಂದು ಆದರ್ಶವನ್ನ ಇಟ್ಟುಕೋಬೇಕು. ಜೀವನಕ್ಕೆ ಒಂದು ಗುರಿ ಇರಬೇಕು. ಆ ಗುರಿ ಕೂಡ ಒಳ್ಳೆಯದಾಗಿರ್ಬೇಕು. ಯಾವಾಗ ನಮಗೆ ಜೀವನದಲ್ಲಿ ಒಂದು ಗುರಿ ಇರುತ್ತೋ ಆಗ ನಾವು ನಮ್ಮ ಎಲ್ಲ ಶಕ್ತಿಗಳನ್ನ ಆ ಗುರಿಯೆಡೆಗೆ ಸಾಗಿಸಿದಾಗ ಅದೊಂದು ಸಾಧನವಾಗಿ ಪರಿವರ್ತಿತವಾಗುತ್ತದೆ. ಯಾವಾಗ ನಮಗೆ ಗುರಿ ಇಲ್ಲವೋ, ಈಗ ನಾವು ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ, ನಾವು ಯಾವುದೋ ಒಂದು BMTC ಬಸ್ಸಿಗೆ ಹತ್ತಿದ್ವಿ ಅಂತ ಇಟ್ಕೊಳ್ಳಿ. ಆಗ ಅವನು ಕಂಡಕ್ಟರ್ ಕೇಳೋದು ಫಸ್ಟ್ ಇಲ್ಲಿ ಯಾವ ಸ್ಟಾಪಿಗೆ ಅಂತ. ನಾವೊಂದು ಬಸ್ಸಲ್ಲಿ ಒಂದು ಇಳಿಬೇಕಾದ್ರೂ ಕೂಡ ನಮಗೊಂದು ಗುರಿಯ ಕಲ್ಪನೆ ಇರಬೇಕು. ಇಂಥ ಸ್ಟಾಪಲ್ಲಿ ನಾನು ಇಳಿಬೇಕು ಅಂತ. ನಾನು ಒಂದು ಸ್ಟಾಪ್ ಅನ್ನ ಹೇಳಿಲ್ಲ ಅಂತ ಹೇಳಿದ್ರೆ ನಮ್ಗೆ ಎಲ್ಲಿ ಇಳಿಸ್ತಾನೆ ಅವನು, ಅಥವಾ ನಾವ್ ಎಲ್ಲಿಗೆ ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲದೆ ಇದ್ರೆ ನಮಗೆ ದಾರಿ ಇಲ್ಲ ಅಂತ ಆಯ್ತು. ಅದೇ ರೀತಿ ನಮ್ಮ ಜೀವನವನ್ನ ಮಾಡ್ಬೇಕಾದ್ರೆ ನಾನು ಏನ್ ಜೀವನ ಮಾಡ್ತೀನಿ, ಯಾವ ರೀತಿ ಜೀವನ ಮಾಡ್ತೀನಿ, ಎಂತ ಜೀವನ ಮಾಡ್ತೀನಿ, ಯಾಕೆ ಈ ಜೀವನ ಮಾಡ್ತೀನಿ ಎಂಬ ಪ್ರಶ್ನೆಗಳು ಪ್ರತಿಯೊಬ್ಬರನ್ನು ಕಾಣಬೇಕು. ಆ ಪ್ರಶ್ನೆಗಳಿಗೆ ವಿವೇಕಾನಂದ ಉತ್ತರ ಏನ್ ಹೇಳು, ಈ ಒಂದು ಗುರಿಯನ್ನ ಇಟ್ಟುಕೊಳ್ಳಿ. ಅದು ಸಾಧಾರಣವಾದ ಗುರಿ ಆದ್ರೂ ಸರಿ, ವಿಶೇಷವಾದ ಗುರಿ ಆದ್ರೂ ಸರಿ. ಆ ಗುರಿ ಯಾವಾಗಿದ್ದಾಗ ಏನಾಗುತ್ತೆ, ನಾವೆಲ್ಲರೂ ಕೂಡ ನಮ್ಮ ಮನಸ್ಸು ಮನ ದನಗಳನ್ನೆಲ್ಲ ಒಂದು ಸರಿಯಾದ ರೀತಿಯಲ್ಲಿ ನಿಗ್ರಹಿಸಿ ಅದಕ್ಕೆ ಒಂದು ಮಾರ್ಗದರ್ಶನ ಮಾಡಬೇಕು. ಆ ಗುರಿಯ ಕಲ್ಪನೆ ನಮಗೆ ಸರಿಯಾಗಿರ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಒಂದು ಸದೃಢವಾದ ಒಂದು ಚಾರಿತ್ರ್ಯದ ಒಂದು ಅವಶ್ಯಕತೆ ಇದೆ, ಒಂದು ಸಂಸ್ಕೃತಿಯ ಒಂದು ಅವಶ್ಯಕತೆ ಇದೆ, ಒಂದು ಸಂಸ್ಕಾರದ ಒಂದು ಅವಶ್ಯಕತೆ ಇದೆ. ಆ ಸಂಸ್ಕಾರಗಳು ಸಿಗ್ತಕ್ಕಂಥದ್ದೇ ನಮ್ಮ ಸಂಸ್ಕೃತಿಯಿಂದ. ಅದಕ್ಕೆ ಪರಂಪರಾ ಅಂತ ಕರೀತಾರೆ. ಗುರುಗಳಿಂದ ಶಿಷ್ಯರಿಗೆ, ಶಿಷ್ಯರಿಂದ ಶಿಷ್ಯರಿಗೆ, ಹೀಗೆ ನಿರಂತರವಾದ ಗುರು ಪರಂಪರಾ ಶಿಷ್ಯ ಫ್ಯಾಮಿಲಿಯಿಂದ ಬಂದಂಥದ್ದು, ನಮ್ಮ ಮನೆಯಿಂದ ಹಿರಿಯರಿಂದ ಗುರುಗಳಿಂದ ಬಂದಂತ ಏನೇನು ಒಂದು ಸಂಸ್ಕಾರಗಳಿದೆಯೋ, ಏನೇನು ಒಂದು ಸಂಸ್ಕೃತಿಗಳಿದೆಯೋ, ನಾವೀಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ವಿ. ಅದರಿಂದ ನಮಗೆ ಒಂದು ಸಂಸ್ಕಾರವೂ ಇಲ್ಲ, ಒಂದು ಸಂಸ್ಕೃತಿಯೂ ಇಲ್ಲ, ನಾವ್ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಗುರುಗಳು ಇಳಿಯೋದನ್ನು ಕೇಳಲ್ಲ, ಹಿರಿಯರು ಹೇಳೋದನ್ನು ಕೇಳಲ್ಲ, ಆದ್ರೆ ನಮ್ಮದೇ ಏನು ಕೂಡ ನಮಗೂ ಗೊತ್ತಿಲ್ಲ. ಆದ್ರಿಂದ ಎಲ್ಲವೂ ಕೂಡ ಗೊಂದಲಮಯವಾಗಿದೆ. ಆ ಗೊಂದಲಮಯವನ್ನು ನಿವಾರಣೆ ಮಾಡಿ ನಾವು ಒಂದು ಸರಿಯಾದ ದಾರಿಯಲ್ಲಿ ನಡಿಬೇಕಾದ್ರೆ ಯುವಕರು ನಮ್ಮ ಒಂದು ಅದ್ಭುತವಾದ ಯಾವುದೊಂದು ಸಂಸ್ಕೃತಿ ಇದೆಯೋ ಆ ಸಂಸ್ಕೃತಿಗೆ ಅಂಟಿಕೊಳ್ಬೇಕು. ಆ ಸಂಸ್ಕೃತಿಗಳನ್ನ ಹಿರಿಯರಿಂದ ಕಲ್ತ್ಕೊಂಡು ನಾವು ಅದೇ ಸದ್ಗುಣಗಳನ್ನ ನಮ್ಮ ಜೀವನದಲ್ಲಿ ಪಾಲಿಸಿದಾಗುತ್ತೆ. ಆಗ ನಮ್ಮಲ್ಲಿ ಒಂದು ವಿಶೇಷವಾದ ಒಂದು ಶಕ್ತಿ ಜಾಗೃತವಾಗುತ್ತೆ. ಇದು ಬಹಳ ಮುಖ್ಯ. ಗುರಿಯ ಜೊತೆಗೆ ಆ ದಾರಿಯನ್ನ ಸಾಧಿಸಬೇಕಾದ್ರೆ ಒಂದು ವ್ಯವಸ್ಥೆ. ಅದನ್ನೇ ವಿವೇಕಾನಂದ ಹೇಳಿದ್ರು ಎಜುಕೇಶನ್ ಅಂತ ಹೇಳಿದ್ರು. ವಿದ್ಯಾಭ್ಯಾಸ ಅಂತ ಹೇಳಿದ್ರೇನು? ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನ ಕಾಲ ಮೇಲೆ ತಾನೇ ನಿಂತುಕೊಳ್ಳತಕ್ಕಂಥ ಸಾಮರ್ಥ್ಯವನ್ನ ಗಳಿಸಬೇಕು. ತನ್ನ ಒಳಗಡೆ ಇರತಕ್ಕಂಥ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನ ತನ್ನ ಜೀವನದಲ್ಲಿ ಅವನು ಜಾಗೃತಗೊಳಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಬೆಳೆಸ್ಕೋಬೇಕು. ಎಜುಕೇಶನ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ಆಲ್ರೆಡಿ ಇನ್ ಮ್ಯಾನ್ ಅಂತ ಹೇಳಿದ್ರು. ವಿವೇಕಾನಂದ ಹೇಳಿದ್ರು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆಗಲೇ ಸುಪ್ತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯನ್ನ ತನ್ನ ಜೀವನದಲ್ಲಿ ಅವನು ವ್ಯಕ್ತಗೊಳಿಸ್ತಕ್ಕಂಥ ಸಾಮರ್ಥ್ಯವನ್ನ ಗಳಿಸಿಕೊಳ್ಳಬೇಕು. ಅದು ವಿದ್ಯಾಭ್ಯಾಸದ ಗುರಿ ಆಗ್ಬೇಕು. ಇವತ್ತು ನಮ್ಗೆ ವಿದ್ಯಾಭ್ಯಾಸದ ಗುರಿ ಅಂತ ಹೇಳಿದ್ರೇನು 4 ಅಕ್ಷರ ಮಾಡೋದು,
ಅಥವಾ ಒಂದು ವಿದ್ಯಾಭ್ಯಾಸ ಮಾಡ್ಕೊಂಡದ್ದು, ಒಂದು ಜಾಬನ್ನು ಗಳಿಸ್ತಕ್ಕಂಥದ್ದು, ಅದೆಲ್ಲವೂ ಕೊಡಕ್ಕೆ ಎಲ್ಲವೂ ಕೂಡ ಕೊನೆಗೆ ಈಗ ನಮಗದು ದುಃಖದಲ್ಲಿ ಕೊನೆಗಾಣ್ತಾ ಇದೆ. ನಮ್ಮ ವಿದ್ಯಾಭ್ಯಾಸ, ನಮ್ಮ ಜೀವನ ಒಂದು ಸುಖದಲ್ಲಿ ಕೊನೆಗಾಣ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಶ್ರೇಷ್ಠವಾದ ಗುರಿ ಇರಬೇಕು. ಈಗ ನಮ್ಮ ವಿದ್ಯಾಭ್ಯಾಸಕ್ಕೆ ಗುರಿ ಇಲ್ಲ. 4 ಅಕ್ಷರ ಕಲಿಯೋದೇ ಗುರಿ ಅಲ್ಲ ಅದು. ಆ ಕಲಿತಿರತಕ್ಕಂಥದ್ದನ್ನ ನಮ್ಮ ಜೀವನದಲ್ಲಿ ಅದನ್ನ ನಾವು ಹೇಗೆ ನಮ್ಮ ಒಳ್ಳೇದಕ್ಕೋಸ್ಕರ, ಸಮಾಜಕ್ಕೋಸ್ಕರವೋ ಅದನ್ನು ಉಪಯೋಗಿಸ್ಬೇಕಂತ ಒಂದು ಸದ್ಗುಣವನ್ನ ನಮ್ಮ ಎಜುಕೇಶನ್ ಅಲ್ಲಿ ನಾವು ಕೊಡ್ತಾ ಇಲ್ಲ. ಈಗ ಎಜುಕೇಶನ್ ಅಂದ್ರೆ ಅದನ್ನೇ ವಿವೇಕಾನಂದ ಹೇಳಿದ್ರು, ಅದು ತನಗೂ ಒಳ್ಳೇದಾಗಂಗಿರ್ಬೇಕು, ಸಮಾಜಕ್ಕೂ ಕೂಡ ಒಳ್ಳೇದಾಗಂಗಿರ್ಬೇಕು. ಈಗಿನ ಕಾಲದ ಯುವಕರು ಈ ಎಲ್ಲ ನಿಟ್ಟಿನಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಚಿಂತನೆ ಮಾಡಿ ಈ ವಿವೇಕಾನಂದರ ಸಂದೇಶಗಳನ್ನು ಸರಿಯಾಗಿ ಓದಿ ಅವರು ಎಲ್ಲ ಸದ್ಗುಣಗಳನ್ನು ತಮ್ಮ ಜೀವನದಲ್ಲಿ, ಯಾವಾಗ ನಮಗೆ ಸದ್ಗುಣಗಳೆಲ್ಲಿರುತ್ತೋ ಆಗ ನಾವು ದುಷ್ಟ ಗುಣಗಳಿಂದ ದೂರ ಇರ್ತೀವಿ. ಯಾವಾಗ ದುಷ್ಟ ಗುಣಗಳು ನಮ್ಮಲ್ಲಿ ಜಾಗೃತ ಆಗುತ್ತೋ ನಾವು ಸದ್ಗುಣಗಳಿಂದ ನಿಧಾನಕ್ಕೆ ಜಾರಿ ಜಾರಿ ಅದರಲ್ಲೇ ಮಗ್ನರಾಗ್ತೀವಿ. ಅದರಿಂದ ದುರ್ಗುಣಗಳಿಂದ ನಾವು ದೂರ ಇರಬೇಕಾದ್ರೆ ಇರ್ತಕ್ಕಂಥದ್ದು ಒಂದೇ ಒಂದು ಉಪಾಯ ಅಂತ ಹೇಳಿದ್ರೆ ನಾವು ಸದ್ಗುಣಗಳ ಮೊರೆ ಹೋಗ್ಬೇಕು. ಮೊರೆ ಹೋಗೋದಂದ್ರೇನು? ಆ ಸದ್ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ವ್ಯಕ್ತಗೊಳಿಸಕ್ಕೆ ಅಥವಾ ಅದನ್ನ ಆಚರಣೆಗೆ ತರಕ್ಕೆ ನಾವು ಹೃತ್ಪೂರ್ವಕವಾದ ಒಂದು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದಲ್ಲಿ ಗುರುಗಳು, ಹಿರಿಯರು ಎಲ್ಲರೂ ಕೂಡ, ಒಂದು ಸಂಸ್ಥೆಗಳು ಪ್ರತಿಯೊಬ್ಬರು ಕೂಡ ಸಹಾಯ ಮಾಡಬೇಕು. ಆಗ ಮಾತ್ರ ಇಂದಿನ ಯುವಕರು ಒಂದು ಶಕ್ತಿಯಾಗಿ ಮಾರ್ಪಡ್ತಾರೆ. ಈ ಎಲ್ಲ ಸದ್ಗುಣಗಳನ್ನ ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಒಂದು ಶ್ರೇಷ್ಠವಾದ ಒಂದು ಜೀವನವನ್ನ ಕಂಡಿಟ್ಕೊಳ್ಳಿ. ಯಾಕಂದ್ರೆ ವಿವೇಕಾನಂದ ಹೇಳ್ತಾರೆ, ನಿನಗೆ ನೀನೇ ಕಾರಣ, ನಿನ್ನ ಏಳ್ಗೆಗೆ ನೀನೇ ಶಿಲ್ಪಿ. ಆ ಶಿಲ್ಪಿಗೆ ಗೊತ್ತಿರುತ್ತೆ, ಒಂದು ಕಾಡುಗಲ್ಲನ್ನ ಕೊಟ್ಟರು ಕೂಡ ಅದರಲ್ಲಿ ಎಂತ ಮೂರ್ತಿಯನ್ನು ಅವನು ತೆಗಿಬೇಕು ಅಂತ ಶಿಲ್ಪಿ ಕಲ್ಪನೆಯಿಂದ ತಿಳ್ಕೊತಾನೆ. ಅವನ ಕಲ್ಪನೆ ಎಷ್ಟು ಸ್ಪಷ್ಟವಾಗಿರುತ್ತೋ ಅಷ್ಟು ಸ್ಪಷ್ಟವಾದ ಮೂರ್ತಿ ಆ ಕಲ್ಲಿನಲ್ಲಿ ಬರುತ್ತೆ. ನೋಡಕ್ಕೆ ಅದು ಕಲ್ಲಿರ್ಬೋದು, ಆದ್ರೆ ಅಲ್ಲಿ ಒಂದು ಸುಂದರವಾದ ಮೂರ್ತಿ ಬರುತ್ತೆ. ಅದೇ ರೀತಿ ನಮ್ಮ ವ್ಯಕ್ತಿತ್ವ ಯಾವ ರೀತಿ ಇರಬೇಕು ಅಂತೇಳಿ ನಮ್ಗೆ ಕಲ್ಪನೆ ಇರಬೇಕು. ಆಗ ಮಾತ್ರ ಒಂದು ಶ್ರೇಷ್ಠವಾದ ವ್ಯಕ್ತಿತ್ವ ನಮ್ಮ ಜೀವನದಲ್ಲಿ ಬರಬಲ್ಲದು. ಆ ಶಕ್ತಿ ಆಲ್ರೆಡಿ ಪ್ರತಿಯೊಬ್ಬ ವ್ಯಕ್ತಿಯ ಅಂತರಾಳದಲ್ಲಿ ಇದೆ ಅಂತೇಳಿ ವಿವೇಕಾನಂದ ಹೇಳ್ತಾರೆ. ಅನಂತ ಶಕ್ತಿ ಪ್ರತಿಯೊಬ್ಬರ ಅಂತರಾಳದಲ್ಲಿ ಅಡಗಿದೆ. ಅದನ್ನ ಹೇಗೆ ಕಂಡಿಡ್ಕೋಬೇಕಂತ ನಮಗೆ ಗೊತ್ತಿಲ್ಲ. ಅದನ್ನ ಕಂಡಿಡ್ಕೊಳಕ್ಕೆ ಸಹಾಯ ಮಾಡದೆ ವಿದ್ಯೆ. ಅಂತ ವಿದ್ಯೆಯನ್ನು ನಮ್ಮ ಮಕ್ಕಳು ಕಲಿಬೇಕು, ನಮ್ಮ ಹಿರಿಯರು ಕೊಡ್ಬೇಕು, ನಮ್ಮ ವಿದ್ಯಾಸಂಸ್ಥೆಗಳು ಕೊಡ್ಬೇಕು. ಆಗ ಅದನ್ನೆಲ್ಲ ಕಂಡಿಡ್ಕೋತಾರೆ. ವಿವೇಕಾನಂದ ಹೇಗೆ ನಮ್ಗೆಲ್ಲ ಆ ಶ್ರೇಷ್ಠವಾದ ಗುಣ ಇದೆ, ಅನಂತವಾದ ಶಕ್ತಿ ಇದೆ, ಅನಂತವಾದ ದಿವ್ಯತೆ ನಮಗೆ ಇದೆ, ಆದ್ರೆ ನಮಗೆ ಗೊತ್ತಿಲ್ಲ ಅನ್ನೋದಕ್ಕೆ ಒಂದು ಕಥೆ ಹೇಳ್ತಾರೆ. ಆ ಕಥೆಯನ್ನು ಹೇಳಿ ಈ 4 ಮಾತನ್ನ ಮುಗಿಸೋಣ. ಒಂದು ಹಳ್ಳಿ ಇತ್ತಂತೆ. ಹಳ್ಳಿನಲ್ಲಿ ಪ್ರತಿ ದಿವಸ ಆ ಕುರುಬ ಆ ಕುರಿಗಳನ್ನ ಕಾಡಿಗೆ ಎಲ್ಲ ಮೇಯ್ಸಕ್ ಕರ್ಕೊಂಡು ಹೋಗ್ತಾ ಇದ್ದಂತೆ. ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದ್ಸರಿ ಏನಾಗಿದೆ, ಒಂದು ಕಾಡಿನ ಹುಲಿ ಆ ಕುರಿಗಳ ಹಿಂಡಿನ ಮೇಲೆ ಬಂದು ಬಿತ್ತು. ಆದ್ರೆ ಅದು ಎಗರ್ಬೇಕಾದ್ರೆ ಒಂದು ಗರ್ಭಿಣಿ ಕುರಿಯ ಮೇಲೆ ಬಿದ್ದಾಗ ಆ ಹುಲಿಯು ಕೂಡ ಗರ್ಭಿಣಿ ಹುಲಿ ಆಗಿತ್ತು. ಆಗ ಆಯ ತಪ್ಪಿ ಬಿದ್ಬಿಟ್ಟು ಆ ಹುಲಿ ಏನಾಯ್ತು, ಒಂದು ಸಣ್ಣ ಮಗುವಿಗೆ ಜನ್ಮ ಕೊಟ್ಟು ಸತ್ತೋಯ್ತು. ಆ ಕುರುಬ ಏನ್ ಮಾಡ್ದ, ಆ ಹುಲಿ ಮರಿಯನ್ನು ತಂದು ತನ್ನ ಕುರಿಗಳ ಜೊತೆಗೆ ಬೆಳೆಸ್ತಾ ಇದ್ದ. ಬೆಳೆಸ್ತಾ 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 ಕುರಿ ಇಷ್ಟೇ ಇತ್ತು, ಆದ್ರೆ ಹುಲಿ ದೊಡ್ಡದಾಗಿ ಬೆಳೀತು. ಈಗ 2-3 ವರ್ಷ ಆದ್ಮೇಲೆ ಆ ಕುರಿ ಹಾಲನ್ನ ಕುಡಿದು ಕುರಿಗಳ ಜೊತೆಗೆಲ್ಲ ಬೆಳೆದು ಆ ಹುಲಿಯು ಕೂಡ ನಾನು ಕುರಿ ಅಂತಾನೆ ಭಾವಿಸ್ತಾ ಇತ್ತು. ಹೀಗೆ ಇರ್ಬೇಕಾದ್ರೆ ಒಂದ್ ದಿವಸ ಇನ್ನೊಂದಿನ ಕಾಡಿಗೆ ಹೋದಾಗ ನಿಜವಾದ ಇನ್ನೊಂದು ಕಾಡಿನ ಹುಲಿ ಕುರಿಗಳನ್ನ ಹಿಡಿಯಕ್ ಬಂದು ನೋಡುತ್ತೆ. ಈ ಹಿಂಡಿನ ಮಧ್ಯೆ ಒಂದು ಹುಲಿ ಇದೆ. ಅದಕ್ಕೆ ಆಶ್ಚರ್ಯ ಆಯ್ತು. ಎಲ್ಲ ಇದು ಎಲ್ಲಿಂದ ಬಂತು ಇದು? ಈ ಹುಲಿ ಕುರಿಗಳನ್ನ ತಿಂದು ಬದುಕಬೇಕು, ಅದ್ರ ಬದಲು ಹುಲ್ ತಿಂತಾ ಇದೆ, ಕುರಿಗಳನ್ನ ಬಿಡ್ತಾ ಇದೆಯಲ್ಲ ಅಂತೇಳಿ ಆ ಅನುಕಂಪೆಯಿಂದ ಕಾಡಿನ ಹುಲಿ ಈ ನಾಡಿನ ಹುಲಿ ಹತ್ರ ಬಂದು ಕೇಳ್ತು, ನೀನು ಹುಲಿ ಆಗ್ಬಿಟ್ಟು ಹುಲ್ಲು ಯಾಕೆ ತಿಂತೀಯಾ? ನೀನ್ ತಿನ್ಬೇಕಾಯ್ತು ಈ ಮಾಂಸ. ಹಾಗಾದ್ ಹೇಳ್ತು, ನಾನು ಕುರಿ ಆದ್ರಿಂದ ನಾನು ಹುಲ್ ತಿಂತೀನಿ, ನಾನು ಹುಲಿ ಅಲ್ಲ, ನಾನು ಕುರಿ ಅಂತೇಳಿ ಇಬ್ಬರಿಗೂ ಸಂವಾದ ನಡೀತು. ಆದ್ರೆ ಈ ನಾಡಿನ ಹುಲಿ ಯಾವುದೇ ಕಾರಣಕ್ಕೂ ನಾನು ಹುಲಿ ಅಂತ ಒಪ್ಕೊಳಕ್ ರೆಡಿ ಇಲ್ಲ. ಆಗ ಈ ಕಾಡಿನ ಹುಲಿಗೆ ಆಶ್ಚರ್ಯ ಆಯ್ತು. ಏನು ಇಂತೆಲ್ಲ ಒಂದು ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ರೂಪ ನೋಡಿದ್ರೆ ಗೊತ್ತಾಗುತ್ತೆ, ಇದು ಹೆಂಗೆ ನಾನು ಕುರಿ ಅಂತ ಭಾವನೆ ಬಂತು ಅಂತೇಳಿ ಇದಕ್ಕೆ ಏನಾದ್ರೂ ಮಾಡಿ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಇದೇನ್ ಮಾಡ್ತು, ಒಂದು ಉಪಾಯವನ್ನು ಹುಡುಕ್ತು. ಅಲ್ಲೊಂದು ಸುಂದರವಾದ ಕೊಳ ಇತ್ತು. ಆ ಕೊಳದಲ್ಲಿ ತಿಳಿಯಾದ ನೀರು. ಈ ನಾಡಿನ ಹುಲಿಯನ್ನ ಕಾಡಿನ ಹುಲಿ ಕರ್ಕೊಂಡೋಗಿ ಆ ತಿಳಿ ನೀರಿನಲ್ಲಿ ಮುಖವನ್ನ ತೋರಿಸ್ತು. ನಿನ್ ಮುಖ ನೋಡು, ನನ್ ಮುಖ ನೋಡು, ಇಬ್ಬರದು ಕೂಡ ಒಂದೇ ತರ ಇದೆ.
ಆ ಕುರಿಗಳ ಮುಖ ನೋಡು ವ್ಯತ್ಯಾಸ ಇದೆ. ಆಗ ಈಗ ನಿಧಾನಕ್ಕೆ ಏನಾಯ್ತು, ಈ ನಾಡಿನ ಹುಲಿಗೆ ಸ್ವಲ್ಪ ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಆಗ್ತಾ ಬಂತು. ಆಗ ಹೇಳ್ತು ಈ ಗರ್ಜನೆ ಮಾಡುವಂತು, ಗರ್ಜನೆ ಮಾಡಿಸ್ತು. ಆಮೇಲೆ ಸ್ವಲ್ಪ ಬಿಸಿ ಮಾಂಸ ಅದಕ್ಕೆ ಬಾಯಿ ಹಾಕಿ ರುಚಿ ನೋಡುವಂತು. ರುಚಿ ನೋಡಿದ್ಮೇಲೆ ಅದಕ್ಕೆಲ್ಲ ತನ್ನ ನಿಜವಾದ ಒಂದು ಶಕ್ತಿಯ ಅರಿವಾಯಿತು. ಅದನ್ನ ಹೇಳಿ ವಿವೇಕಾನಂದ ಹೇಳ್ತಾರೆ, ಈ ಯಾವಾಗ್ಲೂ ಕೂಡ ಈ ನಾಡಿನ ಹುಲಿ ಹುಲಿಯೇ ಆಗಿತ್ತು, ಆದರೆ ಈ ಸಂಘ ದೋಷದಿಂದ ಏನಾಯ್ತು, ನಾನು ಹುಲಿ ಅಂತ ಭಾವಿಸ್ತಾ ಬಂತು. ನಾವೆಲ್ಲರೂ ಕೂಡ ಅದು ಹೇಳ್ತಾರೆ, ನೀವೆಲ್ಲ ಋಷಿ ಸಂತಾನರು, ನೀವೆಲ್ಲರ ಋಷಿಗಳು, ಆದ್ರೆ ನೀವು ಮರ್ತು ಬಿಟ್ಟಿದ್ದೀರ. ಸಾವಿರಾರು ವರ್ಷ ನಿಮ್ಮನ್ನ ಬೇರೆಯವರು ಆಳಿದ್ರಿಂದ ನಿಮ್ಮ ಶಕ್ತಿಯನ್ನ ನೀವು ಮರೆತಿದ್ದೀರಿ. ಈಗ ವಾಪಸ್ ನೀವು ಋಷಿಗಳ ಒಂದು ವೇದಾಂತಕ್ಕೆ ಹೋಗಿ, ಆಗ ವೇದಾಂತ ಹೇಳುತ್ತೆ ನೀವೆಲ್ಲರೂ ಶಕ್ತಿವಂತರು, ನೀವೆಲ್ಲರೂ ದಿವ್ಯವಂತರು, ನೀವೆಲ್ಲರೂ ಶ್ರೇಷ್ಠರು ಅಂತ ಆ ಗುಣಗಳನ್ನ ಮತ್ತೆ ನೆನಪು ಮಾಡ್ಕೊಳ್ಳಿ. ಆ ಶಕ್ತಿ ಎಲ್ಲ ನಿಮ್ಮಲ್ಲಿ ಇದೆ. ಹೇಗೆ ಕಲ್ಲಿನಲ್ಲಿ ಒಂದು ಸುಂದರವಾದ ಮೂರ್ತಿ ಇದೆಯೋ ಹಂಗೆ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ ದಿವ್ಯತೆ ಇದೆ, ಅದನ್ನ ಕಂಡುಕೊಳ್ಳಿ ಅಂತ ವಿವೇಕಾನಂದ ಹೇಳ್ತಾರೆ. ಅದೇ ವಿವೇಕಾನಂದರ ಒಂದು ಮೆಸೇಜ್ ಇವತ್ತಿನ ಯುವಕರಿಗೆ. ಪ್ರತಿಯೊಬ್ಬ ಯುವಕರು ಕೂಡ ಆ ಶ್ರೇಷ್ಠವಾದ ಗುಣವನ್ನ ಕಂಡಿಡ್ಕೋಬೇಕು. ಇದೇ ಮಹಾ ಮಂತ್ರ. ಒಂದು ಸಣ್ಣ ಜಗಳಕ್ಕೋಸ್ಕರ ಅಥವಾ ಒಂದು ಸಣ್ಣ ಮನಸ್ತಾಪಕ್ಕೋಸ್ಕರ ಚಿಕ್ಕ ಮಕ್ಕಳು, 6ನೇ ಕ್ಲಾಸ್ ಮಕ್ಕಳು, 7ನೇ ಕ್ಲಾಸ್ ಮಕ್ಕಳು, ಅಥವಾ ಕಾಲೇಜ್ ಮಕ್ಕಳು, ಅಥವಾ ಈಗಿನ ಕೆಲ್ಸಕ್ಕೆ ಸೇರಿರ್ತಕ್ಕಂಥ ಯುವಕರು ಪ್ರತಿಯೊಬ್ಬರು ಕೂಡ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಇದು ಬಹಳ ದುರಂತ. ಮೊನ್ನೆನೂ ಕೂಡ ಒಬ್ಬ ಹೆಣ್ಮಗಳು ಫೋನ್ ಮಾಡಿದ್ಲು. ಆ ಹುಡುಗ ಫೈನಲ್ ಇಯರ್ ಇಂಜಿನಿಯರಿಂಗ್ ಇದ್ದಾನೆ, ಏನೋ ಒಂದು ಸಣ್ಣ ಮನಸ್ತಾಪ ಆಯ್ತು ಮನೆಯಲ್ಲಿ, ಅವನು ಹೋಗಿ ವಿಷ ಕುಡಿದ್ಬಿಟ್ಟ. ವಿವೇಕಾನಂದ ಹೇಳ್ತಾರೆ, ಈ ತರ ಎಲ್ಲ ದುರಂತಕ್ಕೆ ಕಾರಣ ಏನು? ದುರಂತಕ್ಕೆ ಕಾರಣ ನಾವು ದುರ್ಬಲರಾಗಿರ್ತಕ್ಕಂಥದ್ದು, ನಮ್ಗೆ ಯೋಚನೆ ಸಾಮರ್ಥ್ಯ ಇಲ್ಲದೆ ಇರತಕ್ಕಂಥದ್ದು, ನಮಗೆ ಆ ಸದ್ಗುಣಗಳ ಕೊರತೆ ಇರತಕ್ಕಂಥದ್ದು. ಇದನ್ನೆಲ್ಲ ಯುವಕರು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಬೇಕು. ಯಾವಾಗ್ಲೂ ಕೂಡ ನಾವು ಒಂದು ದುರ್ಬಲತೆ ಆಗಿರ್ಬೇಕಂದ್ರೆ ನಮ್ಮದು ಏನೋ ಚಿಂತನೆಯಲ್ಲಿ ಕೊರತೆ ಇದೆ, ನಮಗೆ ಒಂದು ಸದ್ಗುಣಗಳ ಕೊರತೆ ಇದೆ, ಒಂದು ಒಳ್ಳೆಯವರ ಸಹವಾಸದ ಕೊರತೆ ಇದೆ. ನಾವು ಇತರದಿಂದ ಎಲ್ಲ ದೂರ ಇರಬೇಕಾದ್ರೆ, ದುಶ್ಚಿಂತೆಯಿಂದ, ನೆಗೆಟಿವಿಟಿಯಿಂದ, ಈ ಆತ್ಮಹತ್ಯೆಗಳಂತ ಒಂದು ಚಿಂತನೆಯಿಂದ ದೂರ ಇರಬೇಕಾದ್ರೆ ಮೊದಲು ವಿವೇಕಾನಂದ ಹೇಳ್ತಾರೆ, ಒಳ್ಳೆಯವರ ಸಹವಾಸ ಮಾಡಿ, ಒಳ್ಳೆಯ ಪುಸ್ತಕಗಳನ್ನು ಓದಿ, ಒಳ್ಳೆಯವರ ಸಂಬಂಧವನ್ನು ಮಾಡಿ, ಒಳ್ಳೆಯದನ್ನು ಕೇಳಿ. ಉಪನಿಷತ್ತಿನಲ್ಲೂ ಕೂಡ ಅದನ್ನು ಹೇಳಿದ್ರು, ಭದ್ರಂ ಕರ್ಣೇ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇ ಮಾಕ್ಷಭಿರ್ಯ ಜತ್ರಾಃ, ಸ್ಥಿರೈರಂಗೈ ಸ್ತುಷ್ಟುವಾಗಂ ಸಸ್ತನೋಭಿ. ಏ ದೇವತೆಗಳೇ, ನಮ್ಮ ಕಣ್ಣುಗಳು ಒಳ್ಳೆಯದನ್ನ ನೋಡುವಂತಾಗಲಿ, ನಮ್ಮ ಕಿವಿಗಳು ಒಳ್ಳೆಯದನ್ನ ಕೇಳುವಂತಾಗಲಿ, ನಮ್ಮ ಬಾಯಿ ಒಳ್ಳೆಯದನ್ನ ಮಾತಾಡುವಂತಾಗಲಿ, ನಮ್ಮ ಪ್ರತಿಯೊಂದು ಅಂಗಾಂಗವೂ ಕೂಡ ಒಳ್ಳೆಯದನ್ನ ಮಾಡುವಂತಾಗಲಿ. ಯಾವಾಗ ನಾವು ಯಾವಾಗಲೂ ಒಳ್ಳೆಯದನ್ನೇ ಚಿಂತನೆ ಮಾಡ್ತೀವೋ, ಒಳ್ಳೆಯದನ್ನ ಸ್ಮರಿಸ್ತೀವೋ, ಒಳ್ಳೆಯದನ್ನು ಮಾಡ್ತೀವೋ, ಆಗೇನಾಗುತ್ತೆ, ಈ ಎಲ್ಲ ದುಶ್ಚಿಂತೆಗಳು ನಮ್ಮಿಂದ ಹೋಗುತ್ತೆ. ಇವಿಂದ ದೂರ ಇರಬೇಕಾದ್ರೆ ಯಾವಾಗಲೂ ಕೂಡ ನಮಗೆ ಆ ಸತ್ಸಂಗ ಇರಬೇಕು. ಆ ಸತ್ಸಂಗ ವ್ಯಕ್ತಿಗಳ ಮುಖಾಂತರ ಇರ್ಬೋದು, ಸದ್ಗ್ರಂಥಗಳ ಮುಖಾಂತರ ಇರ್ಬೋದು, ಪ್ರಾರ್ಥನೆಯ ಮುಖಾಂತರ ಇರ್ಬೋದು, ಒಳ್ಳೆಯವರ ಸಹವಾಸದ ಮುಖಾಂತರ ಇರಬೇಕು. ಈ ಎಲ್ಲ ನೆಗೆಟಿವಿಟಿಯಿಂದ ನಾವು ದೂರ ಇರಬೇಕಾದ್ರೆ ಎಲ್ಲರೂ ಕೂಡ ಒಳ್ಳೆಯ ಗ್ರಂಥಗಳನ್ನ ಅಧ್ಯಯನ ಮಾಡೋದು ಕಲಿಬೇಕು, ಪ್ರಾರ್ಥನೆ ಧ್ಯಾನ ಜಪ ಮಾಡೋದನ್ನು ಕಲಿಬೇಕು. ಇದನ್ನೆಲ್ಲ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ನಮ್ಮ ಯುವಕರು ಈ ಎಲ್ಲ ದುಶ್ಚಟಗಳಿಂದ ಆಗಲಿ, ಅಥವಾ ಈ ಆತ್ಮಹತ್ಯೆ ಅಂತ ಒಂದು ನೆಗೆಟಿವಿಟಿಯಿಂದ ಆಗಲಿ, ಅವರೆಲ್ಲರೂ ಕೂಡ ಅದ್ರ ಹೊರಗಡೆ ಬರ್ಬೋದು. ಅದಕ್ಕೊಂದು ದಾರಿ ಇದೆ, ಪ್ರತಿಯೊಬ್ಬರಿಗೂ ಆ ಶಕ್ತಿ ಇದೆ. ಆದ್ರೆ ನಮ್ಗೆ ಒಳ್ಳೆ ಮಾರ್ಗದರ್ಶನ ಇಲ್ಲ. ನಮ್ಮ ಜೀವನಕ್ಕೆ ಒಬ್ಬ ಮಾರ್ಗದರ್ಶಕರನ್ನ ಇಟ್ಕೋಬೇಕು, ಹಿರಿಯರನ್ನಾಗ್ಲಿ, ಗುರಿಯರನ್ನಾಗ್ಲಿ, ಸಾಧು ಸಂತರಂತಾಗ್ಲಿ, ಅವರ ಮಾರ್ಗದರ್ಶನ ಇತ್ತು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸರಿ ದಾರಿಯಲ್ಲಿ ಹೋಗಬಹುದು. ವಿವೇಕಾನಂದ ಹೇಳ್ತಾರೆ, ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ, ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ. ಈ ಎಲ್ಲ ಅಮೃತವಾಣಿಗಳನ್ನ, ವಿವೇಕಾನಂದರ ಮಾತುಗಳನ್ನ ನಾವು ಸದಾ ನೆನ್ಪಿಟ್ಕೋಬೇಕು.